ಇದೀಗ ಕೃತಿಕಾ ಮಳೆ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯ ರೈತರಲ್ಲಿ ಆಶಾ ಭಾವನೆ ಮೂಡಿಸಿದೆ. ಮುಂಗಾರು ಮಳೆ ಆಗ್ತಾ ಇದ್ದಂತೆ ರೈತರು ಕೃಷಿ ಚಟುವಟಿಕೆ ಆರಂಭ ಮಾಡಿದ್ದಾರೆ. ಆದರೆ ರೈತರಿಗೆ ಬೀಜ ಗೊಬ್ಬರದೇ ಚಿಂತೆ ಆಗ್ಬಿಟ್ಟಿದೆ. ಯುದ್ಧದಿಂದಾಗಿ ಡಿಎಪಿ ಗೊಬ್ಬರದ ಕೊರತೆ ಆಗೋ ಆತಂಕದಲ್ಲಿ ಅನ್ನದಾತರಿದ್ದಾರೆ. ಮುಂಗಾರು ಬೆಳೆ ಬಿತ್ತನೆಗೆ ರೈತರು ಸಿದ್ಧ. ಬೀಜ ಗೊಬ್ಬರ ಸಿಗದೆ ಅನ್ನದಾತ ಕಂಗಾಲು. ಕೊಪ್ಪಳ, ಕುಷ್ಟಗಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ರೆ ಉಳಿದೆಡೆ ಮಳೆ ಕೊರತೆ ಇದೆ. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆಯು 61.6 ಎಂಎಂ ಮಳೆಯಾಗಬೇಕಾಗಿತ್ತು. ಆದರೆ 81.2 ಎಂಎಂ ಮಳೆಯಾಗಿದೆ. ಹೀಗಾಗಿ ಕೃಷಿಕರು ಖುಷಿಯಿಂದ ಬಿತ್ತನೆಗೆ ತಯಾರಿ ನಡೆಸಿದ್ದಾರೆ. ಆದರೆ ಈವರೆಗೆ ಬೀಜ ಹಾಗೂ ಗೊಬ್ಬರ ವಿತರಣೆ ಆಗದೆ ಬಿತ್ತನೆಗಾಗಿ ರೈತರು ಪರದಾಡ್ತಿದ್ದಾರೆ. ಸಕಾಲಕ್ಕೆ ಬೀಜ ಗೊಬ್ಬರವನ್ನು ಒದಗಿಸಿ ಅಂತ ಕೃಷಿ ಇಲಾಖೆಗೆ ರೈತರು ಒತ್ತಾಯಿಸಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಗೊಬ್ಬರ ಸಿಗೋಲ್ದು. ಈಗ ನಾವು ರೈತರು ಹೋದ್ಸರಿ ಯೂರಿಯಾ ಗೊಬ್ಬರ ಇಲ್ದಕ್ಕೆ ನಮ್ಮ ಬೆಳೆ ಭಾಳ ಕಳ್ಕೊಂಡೇವೆ ನಾವು. ಅಂಥ ಪರಿಸ್ಥಿತಿ ಮತ್ತು ಈ ವರ್ಷವೂ ಅದೇ ರೀತಿ ಒದಗಿ ಬರುವಂಥ ಪರಿಸ್ಥಿತಿ ಆಗೈತಿ. ಶೀಘ್ರ ಜಿಲ್ಲಾಡಳಿತ ಹಾಗೂ ಸರ್ಕಾರ ಎಚ್ಚೆತ್ಕೊಂಡು ಶೀಘ್ರ ಯೂರಿಯಾ ಗೊಬ್ಬರವನ್ನು ಪೂರೈಕೆ ಮಾಡುವಂಥ ಕೆಲಸ ತಾವು ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀವಿ. ಇಲ್ಲ ಅಂತಂದ್ರೆ ಬಿಡುಗಡೆ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಕಳೆದ ವರ್ಷ ಸಕಾಲಕ್ಕೆ ಯೂರಿಯಾ, ಡಿಎಪಿ ದರ ಹೆಚ್ಚಳ ಹಾಗೂ ಗೊಬ್ಬರ ಸಿಗದೆ ಬೆಳೆ ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೀಜ ಗೊಬ್ಬರವನ್ನ ಮುಂಗಾರು ಹಂಗಾಮಿನ ಪೂರ್ವವೇ ಸಂಗ್ರಹಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಆಗದ ಹಾಗೆ ಕ್ರಮ ವಹಿಸಲಾಗಿದೆ. ಡಿಎಪಿ ಸ್ವಲ್ಪ ಕೊರತೆ ಉಂಟಾಗಬಹುದು, ಅದಕ್ಕೆ ಪರ್ಯಾಯ ಗೊಬ್ಬರ ಬಳಸಬೇಕು. ಜಿಲ್ಲೆಯಲ್ಲಿ ಬೀಜ ಹಾಗೂ ಗೊಬ್ಬರ ಕೊರತೆ ಆಗದ ಹಾಗೆ ಕ್ರಮ ಕೈಗೊಳ್ಳಲಾಗ್ತಿದೆ ಅಂದಿದ್ದಾರೆ. ನೋಡ್ರಿ ಸರ್, ಕಳೆದ ವರ್ಷ ಬಿತ್ತಬೇಕಂದ್ರೆ ಯೂರಿಯಾ ಗೊಬ್ಬರನೂ ಸಿಗ್ಲಿಲ್ಲ, ಡಿಎಪಿ ಸಿಗಲಿಲ್ಲ, ಯಾವುದೂ ಸಿಗ್ಲಾರ್ಕ ಆಗ ಬಿತ್ತಿದ್ವಿ. ಇಳುವರಿನ ಕಮ್ಮಿ ಆಯ್ತು. ಈಗ ಸಾಲಕ್ಕೆ ಗುರಿ ಆಗಿಬಿಟ್ಟು ರೈತರು. ಈಗಲಿಂದನೇ ಅಲ್ಲೇ ಈಗಲೇನ ಗೊಬ್ಬರದ್ದು ಭಾಳ ಶಾರ್ಟೇಜ್ ಐತೆ ಅಂತಾರೆ. ಅಂದ್ರೇನು ಇವತ್ತು ಒಂದು ಯುದ್ಧದ ನೆಪ ಹೇಳ್ಕೊಂಡು ಆ ಯುದ್ಧದ ನೆಪದಲ್ಲಿ ಗೊಬ್ಬರ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಅದು ಸಿಗಲ್ಲ, ಅದು ಏರಿಕೆ ಐತಿ, ಬಳಸ್ಬಿಡ್ರಿ ಅಂತಾನೆ ಇವತ್ತು ಮೋದಿ ಅವರು ಹೇಳ್ತಾರೆ. ಈಗೇನಾಗತ್ತಂದ್ರೆ FID ಮಾಡಿ ಅದನ್ನ ಕಡಿಮೆ ಮಾಡ್ಬೇಕು. ಅದನ್ನ ರದ್ದು ಮಾಡಿ ಹೋಗೋದು ನಮ್ಗೆ ಈಗ ಅದನ್ನ ರದ್ದು ಮಾಡಿ ಎಲ್ಲ ರೈತರಿಗೆ ಸಿಗಂತ ಮಾಡ್ಬೇಕು. ಯೂರಿಯಾ ಏನು ಬರಬೇಕಾಗಿತ್ತು ಅದು ಮೇ ತಿಂಗಳಲ್ಲಿ ಬರ್ತಾ ಇದೆ. ಸ್ವಲ್ಪ ಇವತ್ತು ನಾಳೆನೂ ಕೂಡ ಕೆಲವೊಂದು ರೇಕ್ಸ್ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ DAP ಸಪ್ಲೈಯಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಯೂರಿಯಾ ಬಂದಿರತಕ್ಕಂಥದ್ದನ್ನು ನಾವು 25% ಬಫರ್ ಸ್ಟಾಕಿಗೆ ಇಟ್ಕೋತಾ ಇದ್ದೀವಿ. ಸೊ ಯೂರಿಯಾಗೆ ಸಂಬಂಧಪಟ್ಟಂತೆ ಏನಂತ ಸಮಸ್ಯೆ ಇಲ್ಲ. ಸೇಲಿಗಿಲ್ರಿ, ಅಂದರೆ ಅವಶ್ಯಕತೆ ಇಲ್ಲದೆ ತೊಗೊಂಡು ಇಟ್ಕೊಳ್ಳೋದನ್ನು ಸ್ವಲ್ಪ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಅವಶ್ಯಕತೆಗೆ ತಕ್ಕಂತೆ ವೆರಿಫೈ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬಿತ್ತನೆಗೆ ಡಿಎಪಿ ಗೊಬ್ಬರ ಹಾಕಬೇಕು. ಜಿಲ್ಲೆಯಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೂ 17,817 ಟನ್ ಗೊಬ್ಬರ ಬೇಕಾಗಬಹುದು. ಮೇ ತಿಂಗಳಲ್ಲಿ 4,078 ಟನ್ ಅವಶ್ಯವಾಗಿದೆ. ಈಗ ಜಿಲ್ಲೆಯಲ್ಲಿ 6,173 ಟನ್ ಡಿಎಪಿ ಗೊಬ್ಬರವಿದೆ. ಎಲ್ಲ ರಸಗೊಬ್ಬರ ಸೇರಿ 1,17,703 ಟನ್ ಗೊಬ್ಬರ ಬೇಕಾಗುತ್ತೆ. ಈ ತಿಂಗಳು 17,731 ಟನ್ ಗೊಬ್ಬರ ಬೇಕು. ಈಗ ಜಿಲ್ಲೆಯಲ್ಲಿ 40,412 ಟನ್ ಇದೆ. ಒಟ್ಟಿನಲ್ಲಿ ಸಕಾಲಕ್ಕೆ ಬೀಜ ಗೊಬ್ಬರ ಒದಗಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.